ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ನ್ಯೂ ಇಯರ್ದು ಬ್ಲಾಗ್ ಆಗಿರುತ್ತೆ. ಮಾಲೆ ಹಾಕಿರೋದ್ರಿಂದ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮನೆ ಪೂಜೆನೂ ಮುಗಿಸಿ, ನನ್ನ ಮಗಂದು ಸ್ಕೂಲ್ ಕೂಡ ಇತ್ತು. ಸ್ಕೂಲ್ ರಜೆ ಇರಲಿಲ್ಲ. ಸ್ಕೂಲಿಗೆ ಬಿಟ್ಬಿಟ್ಟು ಫಸ್ಟ್ ಹೋಗಿದ್ದೆ ನಾನು. ಗುರುವಾರನೇ ಬಿದ್ದಿತ್ತು ನ್ಯೂ ಇಯರ್ ಕೂಡ. ಹಾಗಾಗಿ ರಾಯರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ರಾಯರ ದರ್ಶನ ಮಾಡಿ, ಈ 2025ರಲ್ಲಿ ನನಗೆ ಏನೇ ಕೆಟ್ಟ ಘಟನೆಗಳಾಗಿರ್ಬೋದು, ನೋವಾಗಿರ್ಬೋದು, ಎಲ್ಲ ಮರೆತು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಹೊಸ ಹರ್ಷ ತಂದು ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗುವಂಥ ಶಕ್ತಿ ಕೊಡು. ಎಷ್ಟೇ ಕಷ್ಟ ಬಂದರೂ ನೀನು ನನ್ನ ಜೊತೆಲಿರು ಅಂತ ಬೇಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಪೂಜೆಗೆ ನನ್ನ ತಂಗಿನ ಅಮ್ಮ ರೆಡಿ ಮಾಡ್ಕೋತಾ ಇದ್ರು. ನೈವೇದ್ಯಕ್ಕೆ ಒಂದು ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಪಾಯಸ ಮಾಡಿಕೊಂಡೆ. ನೈವೇದ್ಯಕ್ಕೂ ಕೂಡ ಪಾಯಸನ ಇಟ್ಬಿಟ್ಟು ಎಲ್ಲ ರೆಡಿ ಆಗಿ ಅಮ್ಮ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ರು ಮನೇಲಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಹೊಸ ವರ್ಷ ಅಂತ ಅಂದರೆ ಎಲ್ಲರೂ ಒಂಥರ ಪಾರ್ಟಿ ರೀತಿ ಆಚರಿಸ್ತಾರೆ. ಬಟ್ ನಮ್ಮಲ್ಲಿ ಈ ಥರ ದೇವ್ರ ಪೂಜೆಯಲ್ಲಿ ದೇವಸ್ಥಾನಕ್ಕೆ ಹೋಗೋದು ಇದೇ ಒಂದು ಸೆಲೆಬ್ರೇಷನ್ ಆಗಿ ಇದು ಮಾಡ್ತೀವಿ. ಆ್ಯಂಡ್ ನೈಟ್ ಕೇಕ್ ಮಾತ್ರ ಕಟ್ ಮಾಡಿಸಿದ್ವಿ ನೈಟು 12 ಗಂಟೆಗೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 5ರಿಂದ 6 ಗಂಟೆ ಆಗೋಯಿತು ಪೂಜೆ ಮಾಡೋದೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದ್ವಿ. ಅಷ್ಟೊತ್ತಿಗೆ ಸಂಜೆನೇ ಆಗೋಯ್ತಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಸಂಜೆ ಪೂಜೆ ಮುಗಿಸ್ಕೊಂಡು ಶರಣಕ್ಕೆ ಹೋಗಿದ್ರು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನ್ಯೂ ಇಯರು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗೀತು. ಇವಾಗ ಮಾರ್ನಿಂಗೇ ಒಂದ್ಸಲ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಇವಾಗ ಮನೆಯವರೆಲ್ಲ ಪೂಜೆ ಮಾಡಿ ಇವಾಗ ಔಟಿಂಗ್ ಹೋಗ್ಬೇಕು ಅಂತ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ರೆಡಿ ಆಗಿ ಸಿಗ್ತೀನಿ, ಮತ್ತೆ ಸಿಗುವ. ಆಲ್ರೆಡಿ ನನ್ನ ತಂಗಿ ರೆಡಿ ಆಗಿದ್ದಾಳೆ. ಸೊ ನಾನೀಗ ರೆಡಿ ಆಗಬೇಕು, ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಸೊ ಎಲ್ಲರೂ ರೆಡಿ ಆಗಿದ್ದೀನಿ. ಹಾಯ್ ಮಾಡೆ ಚಿಂಟು. ಹೇಳಿದ್ರು ನಮ್ಮಪ್ಪ ರೆಡಿ ಆಗೋದಕ್ಕೆ. ಸೊ ಇವಾಗ 6 o'clock ಆಗೋಗಿದೆ, ನೈಟ್ ಔಟ್ ಆಗ್ಬಿಟ್ಟಿದೆ. ಸೊ ಮನೆಗೆ ಹೋಗೋಣ. ನಮ್ಮಪ್ಪ ಕೂಗ್ಕೊತಾ ಇದ್ರು, ನಾವು ವಿಡಿಯೋ ಮಾಡಿ. ಸೊ ಗಾಯ್ಸ್, ಎಲ್ರು ಹೊರಡ್ತಾ ಇದೀವಿ. ಹಾಯ್ ಮಾಡಿ ಎಲ್ರು. ಸುಮ್ನೆ ನಾ ರೆಡಿ ಆಗ್ಬೇಕು ಅಂದ್ರೆ ಹೊಸ ವರ್ಷ ಅಲ್ವಾ ಇವತ್ತು, ಹೊಸದಾಗಿ ರೆಡಿ ಆಗಿ. ಹಾಯ್. ಮಗನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇನ್ನು ಐಡಿ ಕ್ರಿಯೇಟ್ ಮಾಡಿಲ್ಲ, ಕ್ರಿಯೇಟ್ ಮಾಡಿ ಹಾಕ್ತೀನಿ. ಓಕೆ, ಈಗ ನಾವು ಹೋಗ್ತಾ ಇರೋಂಥ ದೇವಸ್ಥಾನ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯಾಕಂತಂದರೆ ಹಾಸನ್ ಆಲ್ರೆಡಿ ಮನೆಯಲ್ಲೇ ಟೈಮ್ ಆಗೋಗಿತ್ತು ಪೂಜೆ ಅಂತೆಲ್ಲ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ನಿಯರೆಸ್ಟ್ ಯಾವುದು ನಮಗೆ ಹತ್ರವಾದಂಥ ದೇವಸ್ಥಾನ ಸಿಗುತ್ತೆ ಆ್ಯಂಡ್ ಹೋಗೋದಕ್ಕೆ ಬರೋದಕ್ಕೆ ನಿಯರ್ ಆಗಬೇಕು ಅಂತ ಸರ್ಚ್ ಮಾಡಿದಾಗ ಈ ದೇವಸ್ಥಾನ ಸಿಕ್ತು. ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಹೆಣ್ದೇವ್ರಿಗೆ ಅಂತ ಅಂದ್ಕೊಂಡು ಲಕ್ಷ್ಮೀ ದೇವಸ್ಥಾನ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ನೋಡಿ ಅಲ್ಲಿ ತೋರಿಸ್ತೀನಿ. ಆ್ಯಂಡ್ ಫೈನಲಿ ರೀಚ್ ಆದ್ವಿ. ಇಲ್ಲೇ ಶ್ರೀ ಮಳಲಿ ಲಕ್ಷ್ಮೀ ದೇವಿ ಅಂತ ಇದೆಯಲ್ಲ, ಇದೇ ದೇವಸ್ಥಾನಕ್ಕೆ ನಾವು ಹೊರಟಿದ್ದು. ಈ ದೇವಸ್ಥಾನ ನಮ್ಮ ಹಿಂದೂ ಪುರಾಣದ ಪ್ರಕಾರ ಮಹಾಲಕ್ಷ್ಮಿ ಅನ್ನೋ ದೇವ್ರನ್ನೇ 3 ಹೆಸರಲ್ಲಿ ಮಳಲಿಯಮ್ಮ, ಗಿಡ್ಡಮ್ಮ ಮತ್ತು ಲಕ್ಷ್ಮೀ ದೇವಿ ಅಂತ ಸ್ಥಾಪನೆ ಆಗಿರೋದಂತೆ. ಹಾಸನದ ಹತ್ರ ಇರೋ ನಿಯರ್ ಆಗುವಂಥದ್ದು ಮಳಲಿಯಮ್ಮ ದೇವಸ್ಥಾನ ಅಂತ. ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ, ಅದು ಬೇಗನೆ ರೀಚ್ ಆಗಿ ಬಂದಿದ್ದೀವಿ. ನೈಟ್ ಬಂದರೆ ಜನ ಕಮ್ಮಿ ಇರ್ತಾರೆ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಬರೋದು. ಬನ್ನಿ ದರ್ಶನ. ಇಲ್ಲಿ ಒಳಗೆ ಹೋಗ್ತಾ ಇದ್ದಂಗೆ ಸೊ ಕರೆಕ್ಟ್ ಟೈಮ್ಗೆ ಹೋಗಿದ್ದೀವಿ. ದೇವ್ರಿಗೆ ನೈವೇದ್ಯ ಏನೋ ಇಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು. ಪೂಜೆ ಏನೋ ನಡೆಸ್ತಾ ಇದ್ರು ಒಳಗಡೆ. ಅಲ್ಲಿ ತುಂಬ ಜನ ಕಾಯ್ಕೊಂಡು ಕೂತಿದ್ರು. ಬಟ್ ನಾವು ಹೋದ ಒಂದು 10 ಮಿನಿಟ್ಸ್ಗೆಲ್ಲ ಕರ್ಟನ್ ಓಪನ್ ಮಾಡಿ ಮಂಗಳಾರತಿ ಮಾಡಿ ಎಲ್ರಿಗೂ ಕೊಟ್ಟರು. ನಾವು ಜಾಸ್ತಿ ಹೊತ್ತು ವೇಟ್ ಮಾಡಿಲ್ಲ. ಬಟ್ ಇಲ್ಲಿ ಬಂದಿರೋರೆಲ್ಲ ತುಂಬ ಹೊತ್ತಿಂದ ವೇಟ್ ಮಾಡ್ಕೊಂಡು ತಾಯಿ ದರ್ಶನಕ್ಕೋಸ್ಕರ ಕಾಯ್ತಾಯಿದ್ರು. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ, ಇಲ್ಲಿನ ದೇವಸ್ಥಾನದ ವಂಶಸ್ಥರೇ ಈ ಪೂಜೆನ ನಡೆಸ್ಕೊಂಡು ಬಂದಿರೋದು. ಆ್ಯಂಡ್ ಈ ದೇವಸ್ಥಾನಕ್ಕೆ 300 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಹೊಂದಿದೆಯಂತೆ. ಆ್ಯಂಡ್ ಫೈನಲಿ ಅಲ್ಲಿ ಕರ್ಟನ್ನ ಓಪನ್ ಮಾಡಿದ್ರು.
ಮಂಗಳಾರತಿ ಎಲ್ಲ ಶುರು ಮಾಡಿದ್ರು. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಅಂದರೆ 2 ಡಿವೈಡ್ ಮಾಡಿದರು. ಅಲ್ಲಿ ತುಂಬ ದೂರದಿಂದ ದೇವರಿತ್ತು. ಆದರೂ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ ಕಂಗೊಳಿಸ್ತಾ ಇತ್ತು ಅಂತ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿಂದ ಹೊರಗಡೆನೂ ವಿಗ್ರಹಗಳಿದ್ವು. ಆ ವಿಗ್ರಹಗಳಿಗೆ ಎಲ್ಲ ದೇವಸ್ಥಾನ ತುಂಬ ಅಚ್ಚುಕಟ್ಟಾಗಿ, ಈ ದೇವಸ್ಥಾನದಲ್ಲಿ ಈ ಥರ ಸ್ಪೆಷಲ್ ನಾನು ನೋಡಿದ್ದು. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು. ಯಾರನ್ನೂ ಗಲಾಟೆ ಮಾಡಬೇಡಿ ಅಂತ ಇದು ಮಾಡ್ತಾಯಿದ್ರು. ಮತ್ತು ಅಲ್ಲಿ ಅಡ್ಡ ಬರಬೇಡಿ ಅಂತ ಹೇಳ್ತಾಯಿದ್ರು. ಶಿಸ್ತಾಗಿ ಪೂಜೆ ಮಾಡಿ ಒಂದೊಂದು ಫ್ಯಾಮಿಲಿನೇ ಒಳಗೆ ಕರೆದು ಪೂಜೆ ಮಾಡಿಸಿ ಕಳಿಸಿದ್ರು. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದ್ವು. ನನಗೆ ಹೊರಗಡೆ ಬಂದಾಗ ಅಲ್ಲಿನ ವೆದರು, ಕ್ಲೈಮೇಟು ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ, ಈ ಥರ ನಾವು ಹೋಗಿದ್ದು ಬೆಸ್ಟ್ ಟೈಮ್ ಅಂತ ಅಂದ್ಕೊಂಡ್ವಿ. ಬಟ್ ಹೊಟ್ಟೆ ಹಸ್ವಾಗೋಗಿತ್ತು ನಮ್ಮ ಸ್ವಾಮಿಗಳಿಗೆ. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡಿ 5 ಗಂಟೆಗೆ ಎದ್ದು ಫಲಹಾರ ತೊಗೊಂಡಿರ್ತಾರೆ ಅಷ್ಟೇ. ಹಾಗಾಗಿ ಲೇಟ್ ಆಗೋಗಿತ್ತು ಅಂದ್ಬಿಟ್ಟು ತುಂಬ ಹೊಟ್ಟೆ ಹಸ್ವಾಗ್ತಾಯಿತ್ತು. ವೀಡಿಯೋಸ್ಗಳು ಮಾಡ್ಕೋಬೇಕಾಗಿತ್ತು. ಬಟ್ ಒಂದೇ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡ್ವಿ, ನಂದು ಮತ್ತು ನನ್ನ ಸಿಸ್ಟರ್ದು. ಪ್ರದಕ್ಷಿಣೆ ಹಾಕಿ ಬಂದ್ವಿ. ಅಲ್ಲಿ ಸುತ್ತಮುತ್ತಲೂ ದೇವಸ್ಥಾನಗಳಿದ್ವು. ಅಂದರೆ ವಿಗ್ರಹಗಳನ್ನ ಇಟ್ಟು ಪೂಜೆ, ನಾಗದೇವ್ರ ಕಲ್ಲು ಎಲ್ಲ ಇತ್ತು. ಅಲ್ಲೂ ಕೂಡ ಅಲ್ಲಿ ಹೆಸ್ರು ಹುಡುಕ್ತಾಯಿದ್ರು ನಮ್ಮ ಸ್ವಾಮಿಗಳು. ಅಲ್ಲಿ ರಂಗನಾಥ ಸ್ವಾಮಿ ಅಂತ ಏನೋ ದೇವರಿತ್ತು. ಆ ದೇವ್ರಿಗೂ ಪೂಜೆ ಅಂದರೆ ಹಾಗೆ ಕೈ ಮುಕ್ಕೊಂಡು ಅಲ್ಲಿ ಸುತ್ತಲೂ ನೋಡಿಕೊಂಡು ಬಂದ್ವಿ. ಅಲ್ಲಿ ಸುತ್ತಲೂ ಪ್ರದಕ್ಷಿಣೆ ಹಾಕುವಾಗ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ವೀಡಿಯೋಸ್ ಮಾಡೋದಕ್ಕೆ ಒಂಚೂರು ಶೈ ಆಗೋಲ್ಲ, ಯಾಕಂದರೆ ಅಷ್ಟು ಜನನೇ ಇರೋಲ್ಲ ಅಲ್ಲಿ. ನಾನು ಅಂದ್ಕೊಂಡೆ ಇದು ಬೆಸ್ಟ್ ಟೈಮ್ ಅಂತ. ಲೈಟಿಂಗ್ಸ್ ಕೂಡ ನ್ಯೂ ಇಯರ್ಗೆ ಏನೋ ಗೊತ್ತಿಲ್ಲ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವಸ್ಥಾನದ ಹೊರಗಡೆ ಎಲ್ಲ. ಒಳಗಡೆ ನಮ್ಮಪ್ಪ ಕುಂಕುಮನು ಮತ್ತು ತೀರ್ಥ ಇಸ್ಕೊಂಡು ಬರೋದಕ್ಕೆ ಹೋದರು. ನೋಡಿ ನಮ್ಮಪ್ಪನ ಯಾವ ಪದ್ಧತಿ ಮಾಡಿ ಕಳಿಸಿದ್ದಾರೆ. ಎಸ್, ಇದು ಪೂಜಾರು ಅಲ್ಲಿ ದೇವ್ರ ಹತ್ರ ಇದ್ದಂಥ ಹಾರನ ತೆಗೆದು ನಮ್ಮಪ್ಪನ ಮೈ ಮೇಲೆ ಹಾಕಿದ್ರಂತೆ. ದೇವ್ರ ಭಕ್ತ ಅಂತ ಹಾರ ಹಾಕಿದ್ದಾರೆ ನಮ್ಮ ಅಪ್ಪನಿಗೆ. ಆ್ಯಂಡ್ ವೆದರು ಪ್ಲೇಸು ನೋಡೋಕ್ಕಾಗ್ದಿರ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ನನ್ನ ತಂಗಿ ಒಂದು ವೀಡಿಯೋ ಶೂಟ್ ಮಾಡಿದ್ವಿ. ದೇವಸ್ಥಾನದ ಮುಂದೆ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಕೊಟ್ಟಂಥ ಹಾರನ ಕಾರ್ಗೆ ನಮ್ಮಪ್ಪ ಹಾಕ್ತಾಯಿದ್ರು. ಶರಣಮಯ್ಯಪ್ಪ ಹೇಳು. ಆ್ಯಂಡ್ ಅಲ್ಲಿಂದ ಏನಾದರೂ ತಿನ್ಕೊಂಡು ಹೋಗೋಣ ಅಂತ, ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಬಟ್ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಇಡ್ಲಿ ಮತ್ತು ದೋಸೆ ತಿನ್ಕೊಂಡು ಹೋದ್ವಿ. ನನ್ನ ಮಗ ಇಡ್ಲಿ ಒಂದು ತಿಂದು ಕೊಟ್ಬಿಟ್ಟು ನನಗೆ ಐಸ್ ಕ್ರೀಮ್ ಅಂತ ಇದ್ರು. ಬಟ್ ಅಲ್ಲಿ ಐಸ್ ಕ್ರೀಮು ಆ ಥರ ಇರಲಿಲ್ಲ, ಗಡ್ಬಡ್ ಟೈಪು ಈ ಚಾಕ್ಲೇಟ್ ಕ್ರೀಮ್ದೇನೋ ಇಸ್ಕೊಂಡು ತಿಂತಾಯಿದ್ರು. ಎಲ್ಲ ಒಂದೊಂದು ಚೂರ ತಿನ್ನೋದು ಬಿಡೋದು. ನಮ್ಮ ಹಾಸನಲ್ಲಿ ಸ್ಟ್ರೀಟ್ ಫುಡ್ಗಳಿಗೇನು ಕಮ್ಮಿ ಇಲ್ಲ. ಅದರಲ್ಲೂ ಇದು MG ರೋಡಲ್ಲಿ ಇದ್ದಂಥ ಫುಡ್ ಕೋರ್ಟು. ಇಲ್ಲಿ 99 ಸ್ಪೆಷಲ್ ದೋಸೆ ಅಂತ ಬರುತ್ತೆ. ಅಂದರೆ ಇಲ್ಲಿ 99 ವೆರೈಟಿ, ಅಂದರೆ 99 ಥರದ ಯಾವ ಥರ ಬೇಕೋ ಆ ಥರ ದೋಸೆಗಳು ಸಿಗುತ್ತೆ. ಎಕ್ಸಾಂಪಲ್ ಬೇಬಿ ಕಾರ್ನ್, ಪನ್ನೀರ್ ಈ ಟೈಪು ಸಿಗುತ್ತೆ. ನಮ್ಮದು ಮೈಸೂರು ದೋಸೆ, ಯಾವಾಗ ಹೋದಾದರೂ ಇದು ನಮ್ಮ ನಾರ್ಮಲ್ಲು ಮೈಸೂರು ದೋಸೆ ತಿಂದ್ಕೊಂಡು ಬಂದ್ವಿ. ಆ್ಯಂಡ್ ವರ್ಷದ ಮೊದಲನೇ ದಿನ ನಾವು ಹೇಗಿರ್ತೀವಿ ಹಾಗೆ ಆ ವರ್ಷ ಪೂರ್ತಿ ಇರ್ತೀವಿ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಅದಕ್ಕಾಗಿ ವರ್ಷದ ಮೊದಲನೇ ದಿನ ಆದಷ್ಟು ಖುಷಿಯಾಗಿರಿ. ಆ್ಯಂಡ್ ಈ ವರ್ಷ ಹಳೆ ವರ್ಷ 2025ರಲ್ಲಿ ನಾವು ಏನೇನು ತಪ್ಪು ಮಾಡಿರ್ತೀವಿ ಆ ತಪ್ಪು ಈ ವರ್ಷ ಮಾಡೋದು ಬೇಡ ಅಂತ ಒಂದು ನಮಗೆ ನಾವೇ ಪ್ರಾಮಿಸ್ ತೊಗೊಳ್ಳೋಣ. ಆ್ಯಂಡ್ ಏನೇನು ಒಳ್ಳೆಯದು ರೂಪಿಸ್ಕೋಬೇಕು, ನಮ್ಮಲ್ಲೇ ಇಂಪ್ರೂವ್ಮೆಂಟ್ಸ್. ಈಗ ಕೆಲವರು ಎದುಳೋದಾಗಿರ್ಬೋದು, ಕೆಲವರು ಏನೋ ಒಂದು ಕೆಲಸದ ವಿಚಾರದಲ್ಲಿ ಏನೇ ಒಂದಾದರೂ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ತೊಗೊಳ್ಳೋಣ. ಏನಾದರೂ ಆಗಿಲ್ಲ ಅಂದರೂ ನಗ್ನಗ್ತಾ ಇರೋಣ ಆದಷ್ಟು ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ವರ್ಷದ ಮೊದಲನೇ ಸಬ್ಸ್ಕ್ರೈಬ್ ನಿಮ್ಮದೇ ಆಗಿರಲಿ ಅಂತ ಭಾವಿಸ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.